ಓಕೆ, ಆಗೋ ಈಗೋ ಮ್ಯಾಜಿಕ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಸಾಕಷ್ಟು ಸಾಲ ಇದೆ. ಹೌದು ಮೇಡಮ್, ಅದಂತೂ ಖಂಡಿತ. ಮಗಳಿಗೋಸ್ಕರ ಎಷ್ಟು ಸಾಲ ಮಾಡಿದ್ರೆ ಆಟಕ್ಕೋಸ್ಕರನೇ? ಮೇಡಮ್ ಅರೌಂಡ್ ಒಂದು 20-25 ಲ್ಯಾಕ್ಸ್ ಮಾಡಿದ್ದೀನಿ ಮೇಡಮ್. ಓ ಮೈ ಗಾಡ್, 25 ಲ್ಯಾಕ್ಸ್ ಸಾಲ ಮಾಡಿದ್ದೀರಾ ಮಗಳನ್ನ ಟೆನ್ನಿಸ್ ಆಟಗಾರ್ತಿಯಾಗಿ ಮಾಡಬೇಕು ಅಂತ ಹೇಳಿ. ಹೌದು ಮೇಡಮ್. ನಿಮ್ಮ ಮನೆಯವ್ರು ಏನು ಮಾಡ್ತಾರೆ? ಮೇಡಮ್ ಅವರು ಹೌಸ್ ವೈಫ್ ಮೇಡಮ್. ಎಷ್ಟು ಜನ ಮಕ್ಕಳು? ಮೇಡಮ್ ಇಬ್ಬರು ಮೇಡಮ್ ಮಕ್ಕಳು. ಇವಳು ದೊಡ್ಡವಳು ರವಿ ಶ್ರೀನಿವಾಸ್ ಅಂತ, ಇವಳೇ ಟೆನ್ನಿಸ್ ಪ್ಲೇಯರು. ಇನ್ನೊಬ್ಳು ಚಿಕ್ಕವಳು, ಅವಳು ಕ್ರಿಕೆಟ್ ಪ್ಲೇಯರ್ ಮೇಡಮ್. ಅರೆ, 2 ಜನನೂ ಕೂಡ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಮಾಡ್ತಾ ಇದ್ದೀರಾ ನೀವು. ಗ್ರೇಟ್ ಸರ್. ಹಾಗಾದರೆ ನಿಜವಾಗ್ಲೂ ನಿಮ್ಮ ಥರ ಪೇರೆಂಟ್ಸ್ ಇರಬೇಕು. ಯಾಕೆಂತ ಹೇಳಿದರೆ ಹೆಣ್ಮಕ್ಳಿಗೆ ಓದು ಬರಹ ಮನೆ ಕೆಲಸ ಮಾಡು, ಯಾವ್ದಾದ್ರು ಒಂದು ಜಾಬಿಗೆ ಹೋಗು, ಅಕಸ್ಮಾತ್ ಜಾಬಿಗೆ ಹೋಗಾದ ನಂತರ ಸೆಟ್ಲಾಗಿರೋ ಹುಡುಗನ ಮದುವೆ ಮಾಡು ಅಂತ ಹೇಳ್ತಾರೆ. ಆದರೆ ನೀವು ರಿಸ್ಕ್ ತೊಗೊಂಡು ಸಾಲ ಮಾಡಿ ಮಗಳನ್ನ ಟೆನ್ನಿಸ್ ಪ್ಲೇಯರ್ ಮಾಡಬೇಕು. ಯಾವುದೇ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಇರಲಿ, ನಾನು ಅದಕ್ಕೆ ಬೇರ್ ಮಾಡ್ತೀನಿ, ಸಾಲ ಮಾಡಾದ್ರೂ ಸರಿ ಕಳಿಸ್ಕೊಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆಯಲ್ಲ, ನಿಜವಾಗ್ಲೂ ಆ್ಯಡ್ಸ್ ಆಫ್ ಯು ಸರ್. ಎಲ್ರಿಗೂ ನಿಮ್ಮ ಥರ ಪೋಷಕರು ಸಿಗಲಿ. ಹಾಯ್ ಸುರಭಿ. ಹಲೋ ಹಲೋ ಮ್ಯಾಮ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ಎನಿವೆ ಕಂಗ್ರ್ಯಾಚುಲೇಷನ್, ಇಂಟರ್ನ್ಯಾಷನಲ್ ಟೆನ್ನಿಸ್ ಆಟಗಾರ್ತಿಯಾಗಿ ನಮ್ಮ ಕರ್ನಾಟಕನ ಒಂದು ಕನ್ನಡತಿಯಾಗಿ ಹೋಗಿದ್ದೀರಾ. ಅದ್ರ ಜೊತೆಗೆ ನಮ್ಮ ಇಂಡಿಯಾನೇ ರೆಪ್ರೆಸೆಂಟೇಟ್ ಮಾಡಿ ಬಂದಿದ್ದೀರಲ್ಲ, ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ. ನಮ್ಮ ಹೆಣ್ಮಕ್ಳು ಎಲ್ಲ ಕಡೆ ಇರಬೇಕು. ಯಾಕೆ ಹೇಳಿ?